3500 ಕ್ಯೂಸೆಕ್ ನೀರನ್ನು ಹರಿಸೋದಕ್ಕೆ ಈಗ ಆದೇಶವನ್ನ ನೀಡಲಾಗಿದೆ ಅನ್ನುವಂತ ಮಾಹಿತಿ. ಆದರೆ ರಾಜ್ಯದಲ್ಲಿ ಸದ್ಯಕ್ಕೆ ಇರುವಂತ ಈ ಬರ ಪರಿಸ್ಥಿತಿ, ಈ ಸಂದರ್ಭದಲ್ಲಿ ನೀರು ಹರಿಸೋದು ಹೇಗೆ ಅನ್ನುವಂತ ಪ್ರಶ್ನೆ, CWRC ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸುವಂತ ವಿಚಾರದ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಈ ಸಂಕಷ್ಟದ ಸಂದರ್ಭದಲ್ಲಿ ನೀರು ಬಿಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದೇ ಪ್ರಶ್ನೆ. CWRC ಆದೇಶದ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮೇಲ್ಮನವಿ ಸಲ್ಲಿಸೋದರ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯದ ಸದ್ಯದ ಪರಿಸ್ಥಿತಿ, ಈ ಸಂಕಷ್ಟದ ಸಂದರ್ಭದಲ್ಲಿ ನೀರು ಬಿಡೋದು ಹೇಗೆ, ಡೆಡ್ ಸ್ಟೋರೇಜ್ ತಲುಪುವಂತ ಹಂತಕ್ಕೆ ಬಂದಿದೆ KRS ಜಲಾಶಯ. ಈ ಸಂದರ್ಭದಲ್ಲಿ ನೀರು ಬಿಡೋದ್ರಿಂದ ಸಾಕಷ್ಟು ತೊಂದರೆಗಳು ಆಗಬಹುದು ಅನ್ನುವಂಥ ವಿಚಾರ, ಇದನ್ನ ಮನವರಿಕೆ ಮಾಡಿಕೊಟ್ಟ ನಂತರದಲ್ಲೂ ಕೂಡ ಈಗ ಆದೇಶ ಹೊರಗೆ ಬಂದಿರೋದ್ರಿಂದ ಇನ್ನೂ ಒಂದು ವರ್ಷ ಕಾಯಬೇಕು, ಒಂದು ವರ್ಷ ಪೂರ್ತಿ ಕುಡಿಯೋದಕ್ಕೆ ನೀರು ಬೇಕು. ಇಂಥ ಸಂದರ್ಭದಲ್ಲಿ ಈ ಆದೇಶ ಇದೆಯಲ್ಲ, ಇದು ನಿಜಕ್ಕೂ ಕೂಡ ರಾಜ್ಯದ ಜನರಿಗೆ, ರಾಜ್ಯದ ರೈತರಿಗೆ ಒಂದು ರೀತಿಯಲ್ಲಿ ಮರಣ ಶಾಸನ ಆಗಲಿದೆ ಅನ್ನುವಂಥ ವಿಚಾರ. ಆದರೆ ರಾಜ್ಯ ಇದನ್ನು ಯಾವ ರೀತಿ ಸಮರ್ಥವಾಗಿ ನಿಭಾಯಿಸುತ್ತೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. CM ಜೊತೆ ಚರ್ಚೆ ಮಾಡಿ ಮೇಲ್ಮನವಿ ಸಲ್ಲಿಕೆ ಮಾಡುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಲಾಗುತ್ತೆ. ನಮ್ಮಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ತಮಿಳುನಾಡಿಗೆ ನೀರು ಬಿಡೋದು ಹೇಗೆ? ಅದರಲ್ಲಿ 3500 ಅಂತಂದರೆ ಸರಿಸುಮಾರು TMC ಅಷ್ಟು ನೀರು ಬಿಡಬೇಕು. ಅಷ್ಟು ನೀರು ಈಗಂತೂ ಸದ್ಯಕ್ಕಿಲ್ಲ, ಇರೋದೇ 17 TMC ಉಳಿದಿರೋದು. ಅದರಲ್ಲಿ 3 TMC ಡೆಡ್ ಸ್ಟೋರೇಜ್. ಕುಡಿಯೋದಕ್ಕೆ ಅನ್ನೋದನ್ನು ಎತ್ತಿಟ್ಟಿದ್ರು ಕೂಡ ಅದಕ್ಕೂ ನೀರಿಲ್ಲ ಅನ್ನೋದನ್ನು ಈಗಾಗಲೇ ಮನವರಿಕೆ ಮಾಡಿ ಕೊಡಲಾಗಿದ್ರೂ ಕೂಡ ಮುಂದಿನ 15 ದಿನ ನೀರು ಹರಿಸೋದಿದೆಯಲ್ಲ, ಇದು ರಾಜ್ಯಕ್ಕೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಸಂಕಷ್ಟದ ಸಂದರ್ಭ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಒಂದು ರೀತಿಯಲ್ಲಿ ನಮ್ಮ ರಾಜ್ಯದ ರೈತರಿಗೆ ಇದು ಮರಣ ಶಾಸನದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈಗ 15 ದಿನಗಳ ಕಾಲ ನೀರು ಹರಿಸಬೇಕು ಅಂತಂದರೆ ಡೆಡ್ ಸ್ಟೋರೇಜ್ ತಲುಪುವಂಥ ಹಂತಕ್ಕೆ ಬರುತ್ತಾ ಅನ್ನುವಂಥ ಆತಂಕ ಈಗ ಸದ್ಯಕ್ಕಿರೋದು. ರಾಜ್ಯ ಸರ್ಕಾರ ಯಾವ ರೀತಿ ಈ ಪರಿಸ್ಥಿತಿಯನ್ನು ನಿಭಾಯಿಸಬೇಕು? ಜೊತೆಗೆ ಈ ಹಿಂದೆ ಅಂದರೆ 2012ರಲ್ಲಿ ಜಗದೀಶ್ ಶೆಟ್ಟರ್ ಹಾಗೂ ಜಯಲಲಿತಾ ಮಾತಾಡಿದ್ ಬಿಟ್ರೆ ಆಗ ಯಾವುದೇ ತೀರ್ಮಾನ ಆಗಿಲ್ಲ. ಆದರೆ ಅಂಥ ನಾಯಕರ ಮಾತುಕತೆ ಆಗಿದ್ಬಿಟ್ರೆ ಆನಂತರ ಸರಿಸುಮಾರು 14 ವರ್ಷಗಳಿಂದ ಮಾತುಕತೆ ಆಗಿಲ್ಲ. ಅಂಥ ಒಂದು ಮಾತುಕತೆಗೆ ಈಗ CM ಮುಂದಾಗ್ತಾರಾ? ಅದರಿಂದಾದರೂ ಸಮಸ್ಯೆಗಳು ಬಗೆಹರಿಬಹುದಾ ಅನ್ನುವಂಥ ಪ್ರಶ್ನೆಗಳು ಸದ್ಯಕ್ಕಿದೆ. ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ಅದು ಎರಡನೇ ಆಯ್ಕೆ. ನೀವು ಹೇಳಿದ್ದು ಮುಖ್ಯಮಂತ್ರಿಗಳ ಮಾತುಕತೆ ಎರಡನೇ ಆಯ್ಕೆ. ಈಗ ನಮ್ಮ ಮೊದಲ ಆಯ್ಕೆ ಅಂದರೆ ಕರ್ನಾಟಕ ರಾಜ್ಯದ ಮೊದಲ ಆಯ್ಕೆ ಏನಾಗಿರುತ್ತೆ ಅಂದರೆ CWMA ಮುಂದೆ ಹೋಗಿ ಮೇಲ್ಮನವಿಯನ್ನು ಸಲ್ಲಿಸೋದು. ಅಂದರೆ ಇಷ್ಟು ನೀರು ಬಿಡುವಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ನಿಜವಾಗಿಯೂ ಇಲ್ಲ. ಕರ್ನಾಟಕದಲ್ಲಿ ಇನ್ಫ್ಲೋ ಎಷ್ಟಿದೆ ನೋಡಿ. ಯಾವಾಗಲೂ ಕೂಡ ನೀರು ಬಿಡುವಂಥ ವಿಚಾರ, ತಮಿಳುನಾಡಿಗೆ ನೀರನ್ನು ಹರಿಸುವಂಥ ವಿಚಾರ ನಿರ್ಧಾರ ಆಗೋದು ಪ್ರೋರೋಟಾ ಬೇಸಿಸ್ ಮೇಲೆ. ಎಷ್ಟು ಒಳಹರಿವಿದೆ ಕರ್ನಾಟಕದ ಜಲಾಶಯಗಳಲ್ಲಿ, ಎಷ್ಟು ಒಳಹರಿವಿದೆ ಆ ಲೆಕ್ಕಾಚಾರದ ಮೇಲೆ. ಅದನ್ನು ನೋಡೋದಾದರೆ ಈಗ ಹೇಮಾವತಿಯಲ್ಲಿ ಈಗ ಅವರ ತಮಿಳುನಾಡಿನ ವಾದ, ಹೇಮಾವತಿಯ ಡ್ಯಾಮ್ ತುಂಬಿದೆ ಅಂದರೆ ಎಷ್ಟು 6 TMC ನೀರು. ಈಗ 1 TMC ಅಂದರೆ ಅಶ್ವಿನಿ 11,567 ಕ್ಯೂಸೆಕ್ಸ್. 11,567 ಕ್ಯೂಸೆಕ್ಸ್ ಲೆಕ್ಕದಲ್ಲಿ ಇವರು ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನು 15 ದಿನ ಬಿಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿಗೆ ಎಷ್ಟಾಯಿತು? 4.5 TMC, 4.5 TMC ನೀರನ್ನು ತಮಿಳುನಾಡಿಗೆ ಹರಿಸಿ ಅಂತ ಅವ್ರು ಹೇಳಿರುವಂಥದ್ದು. ಅಲ್ಲಿಗೆ ನಮ್ಮ ಹೇಮಾವತಿ ಡ್ಯಾಮ್ ಖಾಲಿ ಆಗೋಗ್ಬಿಡುತ್ತೆ. ಕರ್ನಾಟಕದ ಹೇಮಾವತಿ ಡ್ಯಾಮ್ ನೀರು ಖಾಲಿ ಆಗುತ್ತಷ್ಟೇ. ಈ ರೀತಿಯ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಲಿಕ್ಕೆ ಕರ್ನಾಟಕಕ್ಕಿರುವ ಮೊಟ್ಟ ಮೊದಲ ಆಯ್ಕೆ CWMA. ಅಂದರೆ ಈಗ ಇವತ್ತೇನು ಸಭೆ ಆಗಿದೆಯಲ್ಲ CWRC, ಅದು ರೆಗ್ಯುಲೇಟರಿ ಕಮಿಟಿ ಅಧಿಷನ್ ಮಾತ್ರ ಮಾಡ್ಬೋದು, ಅದು ಶಿಫಾರಸು ಮಾಡ್ಬೋದು. ಆ ಶಿಫಾರಸನ್ನು ಆಧರಿಸಿ ಅಂತಿಮವಾಗಿ ತೀರ್ಮಾನವನ್ನು ಕೊಡೋದು, ಇದನ್ನು ಜಾರಿ ಮಾಡಬೇಕು ಅಂತ ಹೇಳೋದು CWMA. ಸೊ ಆ CWMA ಮುಂದೆ ಹೋಗಿ ಕರ್ನಾಟಕದ ಅಧಿಕಾರಿಗಳು ಈಗ ಮನವರಿಕೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾಗಿದೆ. ನಿಜಕ್ಕೂ ಕೂಡ ಕರ್ನಾಟಕದ ಜಲಾಶಯದಲ್ಲಿರುವಂಥ ನೀರು ಕೇವಲ ಕುಡಿಯಲಿಕ್ಕೆ ಮಾತ್ರ ಸಾಧ್ಯ. ಕರ್ನಾಟಕದ ರೈತರಿಗೆ ನೀರನ್ನು ಕೊಟ್ಟಿಲ್ಲ. ಹೀಗಿರುವಾಗ ತಮಿಳುನಾಡಿನ ರೈತರಿಗೆ ನೀರು ಬೇಕು ಅಂತೇಳಿ ಕೇಳಿರುವ ಕಾರಣಕ್ಕಾಗಿ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂಥ ವಾದವನ್ನು ಒಪ್ಪುವಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ. ಯಾಕೆ ಅಂದರೆ ಡೇಟಾ ಆ ರೀತಿ ಇದೆ. ಪ್ರೋರೇಟಾ ಬೇಸಿಸ್ ಮೇಲೆ ನೀವು ನೋಡೋದಾದರೆ ಒಳಹರಿವು ಅಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ನಾವು ಕರ್ನಾಟಕ ನೀರು ಬಿಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂಥೇಳಿ ಅಧಿಕಾರಿಗಳು ಮೊದಲ ಆಯ್ಕೆಯಾಗಿ CWMA ಮುಂದೆ ಹೇಳಬೇಕಾಗುತ್ತೆ. ಅದಾದ ನಂತರ ಆಗಸ್ಟ್ 3ನೇ ತಾರೀಕು ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅನ್ನೋಂಥದ್ದು ಇದೆಯಲ್ಲ, ಅದು ಎರಡನೇ ಆಯ್ಕೆ. ಬಹುಶಃ ನನಗೆ ಈಗ ಅನಿಸುತ್ತೆ ಅವರು ಬರ್ತೀನಿ ಅಂತ ಹೇಳ್ತಾ ಇದ್ದಿದ್ದು ನೀರು ಕೇಳುವ ಸಲುವಾಗಿಯೇ ಬರ್ತಾ ಇದ್ದಿದ್ದವರು. ಈಗ ಬರ್ತಾರಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಅವ್ರು ನಿಜಕ್ಕೂ ಕರ್ನಾಟಕಕ್ಕೆ ಬರ್ತಾರಾ, ಬಂದು ಮಾತುಕತೆ ನಡೆಸ್ತಾರೆ? ಯಾಕಂದರೆ ಅವ್ರಿಗೆ ಏನು ಬೇಕಿತ್ತೋ ಅದನ್ನು ಇವತ್ತು CWRC ಶಿಫಾರಸು ಮಾಡಾಯಿತು. ಹೀಗಿರುವಾಗ ಕಾವೇರಿ ನೀರನ್ನು ಕೇಳುವ ಸಲುವಾಗಿಯೇ ಬರ್ತಾ ಇದ್ದಂಥ ಜೋಸೆಫ್ ವಿಜಯ್ 3ನೇ ತಾರೀಕು ನಿಜವಾಗಿಯೂ ಬರ್ತಾರಾ?
ಬಂದ ನಂತರ ನಮಗಾಗುವ ಲಾಭ ಏನಿದೆ? ಒಂದು ವೇಳೆ ಹಾಗೇನಾದರೂ ಬಂದರೆ ಈಗ ಕರ್ನಾಟಕ ಹೇಳಬೇಕಾಗುತ್ತೆ, ಮನವರಿಕೆ ಮಾಡಬೇಕಾಗುತ್ತೆ. ಕರ್ನಾಟಕದ ಪರಿಸ್ಥಿತಿ ತಮಿಳುನಾಡಿಗೆ ನೀರು ಹರಿಸುವ ಪರಿಸ್ಥಿತಿ ಇಲ್ಲ ಅನ್ನೋದನ್ನ, ಆ ಆಯ್ಕೆಯನ್ನ ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಳಸ್ಕೊಳ್ತಾರಾ? ಈ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ. ಅಶ್ವಿನಿ. ರೈಟ್, ಥ್ಯಾಂಕ್ ಯು ವೀರೇಂದ್ರ ಡೀಟೇಲ್ಸ್ಗೆ.